बच्चों, सीखना मनुष्य की मूल प्रवृत्ति है। वह अपने जीवन में मरते दम तक समाज में रहकर अपने अनुभवों से सीखता रहता है। आपके पाठ्यपुस्तक में एक पद्य पाठ है, शिक्षा अर्थात सीखना। आज हम इस पद्य पाठ का विश्लेषण करेंगे। इसमें हम देखेंगे पद्य पाठ का आशय, शब्दार्थ, कवि परिचय तथा ಪದ್ಯ ಭಾವಾರ್ಥ. ಮಕ್ಕಳೇ, ಕಲಿಕೆ ಅನ್ನುವುದು ಮನುಷ್ಯನ ಮೂಲ ಪ್ರವೃತ್ತಿ. ಮನುಷ್ಯ ಗರ್ಭದಿಂದ ಗೋರಿಯವರೆಗೂ ಕಲಿತಾನೇ ಇರ್ತಾನೆ ತನ್ನ ಅನುಭವಗಳಿಂದ. ಇದಕ್ಕೆ ಒಂದೊಳ್ಳೆ ಉದಾಹರಣೆಯಪ್ಪ ಅಂದರೆ ನಾವು ಅಭಿಮನ್ಯುದು ಉದಾಹರಣೆ ತಗೋಬಹುದು. ಹೌದಲ್ವಾ? ಅರ್ಜುನನ ಮಗ ಅಭಿಮನ್ಯು ಚಕ್ರವ್ಯೂಹನ ಹೇಗೆ ಪ್ರವೇಶ ಮಾಡಬೇಕು ಅಂತ ಕಲ್ತಿದ್ದ, ಆದರೆ ಹೊರಗೆ ಬರೋದನ್ನ ಕಲ್ತಿರ್ಲಿಲ್ಲ. ಯಾಕಪ್ಪ ಅಂದರೆ ಅವನ ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಅವರ ಅಮ್ಮನಿಗೆ ಚಕ್ರವ್ಯೂಹನ ಹ್ಯಾಕ್ ಪ್ರವೇಶ ಮಾಡೋದು ಅಂತ ಹೇಳಬೇಕಾದ್ರೆ ತನ್ನ ತಾಯಿಯ ಗರ್ಭದಲ್ಲೇ ಆ ಎಲ್ಲ ಮಾತುಗಳನ್ನು ಕೇಳಿ ಅವನು ಕಲ್ತಿರ್ತಾನೆ. ಇದರರ್ಥ ಏನು? ಮಗು ಕೇಳಿದ್ದನ್ನ, ನೋಡಿದ್ದನ್ನ, ಎಲ್ಲವನ್ನ ಏನೇನು ಅನುಭವಿಸ್ತಾನೋ ತನ್ನ ಅನುಭವಗಳಿಂದ ಕಲಿತಾನೆ ಅಂತ ಗೊತ್ತಾಗುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಪಾಠ ಇದೆ, ಶಿಕ್ಷಾ. ಶಿಕ್ಷಾ ಅಂದರೆ ಕಲಿಕೆ. ಇವತ್ತು ನಾವು ಆ ಪದ್ಯಪಾಠದ ವಿಶ್ಲೇಷಣೆ ಮಾಡೋಣ. ಇದರಲ್ಲಿ ನಾವು ನೋಡೋಣ ಪದ್ಯದ ಉದ್ದೇಶ, ಶಬ್ದಾರ್ಥ ಅಥವಾ ಕಠಿಣ ಶಬ್ದಗಳ ಅರ್ಥ, ಕವಿ ಪರಿಚಯ ಮತ್ತು ಕೊನೆಯದಾಗಿ ಪದ್ಯದ ಸರಳ ಭಾವಾರ್ಥ. तो सबसे पहले देखते हैं पद्य पाठ का आशय. बच्चों, पद्य का मुख्य उद्देश्य है बच्चों में सीखने की प्रवृत्ति को रसमय बनाना, जीवन में अनुभवों का महत्व समझाना, प्रकृति द्वारा शिक्षा का परिचय देना तथा जीवन में आने वाली समस्याओं से जूझने की प्रवृत्ति पैदा करना. ಮಕ್ಕಳೇ, ಈ ಪಾಠದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಕಲಿಕಾ ಪ್ರವೃತ್ತಿಯನ್ನು ರಸಮಯಗೊಳಿಸುವುದು, ಅಂದರೆ ಇಂಟ್ರೆಸ್ಟಿಂಗ್ ಮಾಡುವುದು, ಜೀವನದಲ್ಲಿ ಅನುಭವದ ಮಹತ್ವವನ್ನು ತಿಳಿಸುವುದು, ಪ್ರಕೃತಿಯ ಮೂಲಕನೂ ನಾವು ಕಲಿಕೆಯನ್ನು ಹೇಗೆ ಕಲಿಬೋದು, ನಾವು ಹೇಗೆ ಶಿಕ್ಷಣವನ್ನು ತಗೋಬೋದು ಅನ್ನೋದು ಆ ಮಕ್ಕಳಲ್ಲಿ ಬೆಳೆಸೋದು, ಅದರ ಜೊತೆಗೆ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಹೇಗೆ ಎದುರಿಸಬೇಕು, ಕಷ್ಟಗಳನ್ನು ಹೇಗೆ ಎದುರಿಸಿ ಅವುಗಳಿಂದ ನಾವು ಕಲಿಬೇಕು ಅನ್ನೋದನ್ನು ಮಕ್ಕಳಲ್ಲಿ ಈ ಪ್ರವೃತ್ತಿಯನ್ನು ಹೆಚ್ಚಿಸೋದೇ ಈ ಪದ್ಯಪಾಠದ ಮುಖ್ಯ ಉದ್ದೇಶ ಆಗಿದೆ. बच्चों, अब हम देखते हैं कवि परिचय. इस कविता के कवि हैं ठाकुर गोपाल शरण सिंह. इनका जन्म 1892 में हुआ, मृत्यु 1960 में हुई. इनका जन्म स्थान है झांसी. इनकी माता का नाम प्रभुराज कुंवरी, पिता का नाम ठाकुर जगत बहादुर. इनकी कृतियां हैं, इन्होंने एक महाकाव्य रचा, उसका नाम है जगदालोक, और इनके मुक्तक काव्य हैं माधवी, मानवी, कादम्बिनी, ज्योतिष्मती, संचिता, सुमन, विश्वगीत और ग्रामिका. इनकी कृतियां ग्रामिका और जगदालोक के लिए उत्तर प्रदेश सरकार ने पुरस्कार भी दिया है. ಮಕ್ಕಳೇ, ನಾವಿವಾಗ ನೋಡೋಣ ಕವಿ ಪರಿಚಯ. ಈ ಕವಿತೆಯ ಕವಿ ಠಾಕೂರ್ ಗೋಪಾಲ್ ಶರಣ್ ಸಿಂಹ್ ಅನ್ನೋರು. ಇವರ ಜನ್ಮ 1892ರಲ್ಲಾಯಿತು ಮತ್ತು ಇವರ ಮೃತ್ಯು 1960ರಲ್ಲಾಯಿತು. ಇವರ ಜನ್ಮಸ್ಥಾನ ಝಾನ್ಸಿ. ಇವರ ತಾಯಿಯ ಹೆಸರು ಪ್ರಭುರಾಜ್ ಕುಂವರಿ, ತಂದೆಯ ಹೆಸರು ಠಾಕೂರ್ ಜಗತ್ ಬಹಾದೂರ್. ಇವರ ಕೃತಿಗಳು ಅಂದರೆ ಇವರು ರಚಿಸಿದಂಥ ಕೃತಿಗಳು, ಒಂದು ಮಹಾಕಾವ್ಯನ ರಚಿಸಿದ್ದಾರೆ ಜಗದಾಲೋಕ್, ಅದರ ಜೊತೆಗೆ ಕೆಲವೊಂದು ಮುಕ್ತಕ್ ಕಾವ್ಯಗಳನ್ನು ರಚಿಸಿದ್ದಾರೆ. ಈ ಮುಕ್ತಕ್ ಕಾವ್ಯಗಳಂದರೆ ಮಾಧವಿ, ಮಾನ್ವಿ, ಕಾದಂಬಿನಿ, ಜ್ಯೋತಿಷ್ಮತಿ, ಸಂಚಿತಾ, ಸುಮನ್, ವಿಶ್ವಗೀತ್ ಮತ್ತು ಗ್ರಾಮಿಕಾ. ಇವರ ಕೃತಿಗಳಾದಂತಹ ಗ್ರಾಮಿಕಾ ಮತ್ತು ಜಗದಾಲೋಕ್ಗೆ ಉತ್ತರ ಪ್ರದೇಶ ಸರ್ಕಾರ ಪುರಸ್ಕಾರವನ್ನು ನೀಡಿದೆ. अब हम देखते हैं कठिन शब्दार्थ या फिर शब्दार्थ, नए शब्दों का परिचय, कुछ भी कह सकते हो. ಹೊಸ ಶಬ್ದಗಳನ್ನು ಕಲಿಬೇಕು. ಯಾಕಪ್ಪ ಅಂದರೆ ನೀವು ಶಬ್ದಾರ್ಥಗಳನ್ನು ಕಲಿತಾಗ ನಿಮಗೆ ಪದ್ಯ ಅರ್ಥ ಆಗೋದ್ರಲ್ಲಿ ಈಸಿ ಆಗುತ್ತೆ. ನಾವಿವಾಗ ನೋಡೋಣ ಶಬ್ದಾರ್ಥಗಳನ್ನು. ಪಹಲಾ ಶಬ್ದ ಹೈ ದುನಿಯಾ, ಜಗತ್, ಜಗತ್ತು. ಹಸ್ನಾ, ಆನಂದಿತ್ ಹೋನಾ, ನಗುವುದು. ರೋನಾ, ರೋದನ್ ಕರ್ನ, ಅಳುವುದು. ಲಘು, ಛೋಟ, ಸಣ್ಣದು.
ಸಣ್ಣವ ಅಥವಾ ಸಣ್ಣದು. ಬಢನ ಬಡಾ ಹೋನ ಬೆಳೆಯುವುದು, ಗಿರ್ನ ಬೀಳುವುದು, ಚಲ್ನ ನಡೆಯುವುದು, ಚಕ್ಕರ್ ಘೂಮ್ನ ಸುತ್ತಾಟ, ಚಂಗ್ ಪತಂಗ್ ಗಾಳಿಪಟ, ಛೇದ್ನ ಸುರಾಖ್ ಬನಾನ ರಂಧ್ರ ಮಾಡುವುದು, ರಂಧ್ರ ಕೊರೆಯುವುದು, ಮುರಳಿ ಬಾಂಸುರಿ ಕೊಳಲು, ಮಿಟ್ನ ಅಸ್ತಿತ್ವ ಗವಾನ ನಶಿಸುವುದು, ವಾರಿಧರ್ ಬಾದಲ್ ಮೇಘ ಮೋಡ, ಬರ್ಸಾನ ಸುರಿಸುವುದು, ತರು ಪೇಡ್ ಮರ, ಗಿರಿವರ್ पर्वत पहाड़ पर्वत, बहना हरियुವುದು. ये कुछ शब्दार्थ थे बच्चों, जिससे आपको पाठ को समझना आसान होगा. अब हम आगे बढ़ते हैं पद्य के भावार्थ की ओर. ನಾವಿವಾಗ ಪದ್ಯದ ಭಾವಾರ್ಥವನ್ನ ನೋಡೋಣ. मैं पहले 4-4 लाइन पढ़ती जाऊंगी और भावार्थ समझाती जाऊंगी. पहली 4 पंक्तियां हैं. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. कवि कहते हैं कि शिशु यानी बच्चा, नवजात बच्चा, जब बच्चा पैदा होता है तो उसको शिशु बोलते हैं. शिशु जब धरती पर जन्म लेता है तो सबसे पहले रोता है, फिर रोते रोते हंसना सीखता है. शिशु जब संसार की सुंदरता को अनुभव करता है, जब परिवार का प्यार पाता है, तो वह हंसना सीखता है और छोटे से धीरे धीरे बढ़ना सीखता है, गिर गिर कर चलना सीखता है. ಮಕ್ಕಳೇ, ಮೊದಲ 4 ಲೈನ್ಗಳಲ್ಲಿ ಕವಿ ಏನು ಹೇಳ್ತಿದಾರಪ್ಪ ಅಂದ್ರೆ, ಶಿಶು ಅಂದ್ರೆ ಆಗ ತಾನೇ ಹುಟ್ಟಿದಂತಹ ಮಗು, ಶಿಶು ನವಜಾತ ಶಿಶು ಅಂತೀವಲ್ವಾ, ಶಿಶು ದುನಿಯಾ ಮೇ ಆಕರ್ ರೋ ರೋ ಕರ್ ಹಸನಾ ಸಿಖ, ಅವನು ಅಳ್ತಾ ಅಳ್ತಾ ನಗೋದನ್ನ ಕಲಿತಾನೆ. ಹೌದಲ್ವಾ? ಮಕ್ಕಳು ಹುಟ್ಟಿದ ತಕ್ಷಣ ಅಳ್ತವೆ, ಎಲ್ಲರೂ ನೋಡಿದಿರ, ನೀವು ಕೇಳಿದಿರಲ್ವಾ? ಅಳ್ತಾನೆ, ಯಾಕಂದ್ರೆ ಅವನಿಗೆ ಈ ಪ್ರಪಂಚದ ಅನುಭವ ಇರಲ್ಲ, ಈ ಪ್ರಪಂಚ ಏನು ಅನ್ನೋದು ಗೊತ್ತಿರಲ್ಲ. ಆದ್ರೆ ಮೆಲ್ಲ ಮೆಲ್ಲಗೆ ಅವನು ತನ್ನ ಪರಿವಾರದ ಸಂಪರ್ಕದಲ್ಲಿ ಬರ್ತಾನೆ, ಪ್ರಕೃತಿಯ ಸೌಂದರ್ಯ ನೋಡ್ತಾನೆ, ಈ ಜಗತ್ತಿನ ಸೌಂದರ್ಯವನ್ನು ಅನುಭವಿಸಿ ನಗೋದನ್ನ ಕಲಿತಾನೆ, ಸಂತೋಷವಾಗಿರೋದನ್ನ ಕಲಿತಾನೆ. ಹಾಗೆಯೇ ಲಘು ಹೋಕರ್ ಬಡನಾ ಸೀಖಾ, ಗಿರ್ ಗಿರ್ ಕರ್ ಚಲ್ನಾ ಸೀಖಾ. ನೀವು ನೋಡಿದ್ರ ಯಾರಿಗಾದ್ರೂ ಹುಟ್ಟಿದ ತಕ್ಷಣ ಒಂದೇ ಸರಿಗೆ ದೊಡ್ಡವರಾಗಿರೋದನ್ನ? ಇಲ್ಲಲ್ವಾ? ಎಲ್ಲರೂ ಸಣ್ಣವರಿಂದನೇ ದೊಡ್ಡವರಾಗೋದು. ಲಘು ಹೋಕರ್ ಬಡನಾ ಸೀಖಾ, ಸಣ್ಣವನಿಂದ ದೊಡ್ಡವನಾಗೋದನ್ನ ಕಲಿತಾನೆ. ಗಿರ್ ಗಿರ್ ಕರ್ ಚಲ್ನಾ ಸೀಖಾ, ಬೀಳ್ತಾ ಬೀಳ್ತಾ ನಡೆಯೋದನ್ನ ಕಲಿತಾನೆ. ಅಂದ್ರೆ ಮಗುನ ನೋಡ್ರಿ, ನಡಿಬೇಕಾದ್ರೆ ಫಸ್ಟ್ ಎದ್ದು ನಿಂತ್ಕೊಳ್ಳುತ್ತಾ ಮಗು, ಬ್ಯಾಲೆನ್ಸ್ ಸಿಗಲ್ಲ, ಬಿದ್ದು ಬಿಡ್ತಾನೆ. ಆದ್ರೆ ಮತ್ತೆ ಅವನು ಎದ್ದಳ್ತಾನೆ, ಮತ್ತೆ ಬೀಳ್ತಾನೆ ಮಗು, ಮತ್ತೆ ಎದ್ದೇಳುತ್ತೆ, ಮತ್ತೆ ಬೀಳುತ್ತೆ ಮಗು. ತನ್ನ ಪ್ರಯತ್ನವನ್ನು ಯಾವತ್ತೂ ಬಿಡಲ್ಲ ಅವನು. ಎಲ್ಲಿವರೆಗೂ ತನಗೆ ನಡೆಯೋಕ್ ಬರೋವರೆಗೂ, ತನ್ನ ಬ್ಯಾಲೆನ್ಸ್ ತನಗೆ ಬರೋವರೆಗೂ ಅದು ಬೀಳ್ತಾನೆ ಎದ್ದೇಳ್ತಾನೆ, ಬೀಳ್ತಾನೆ ಎದ್ದೇಳ್ತಾನೆ, ಮತ್ತೆ ಕೊನೆಗೆ ಕಲಿತಾನೆ, ನಡೆಯೋದನ್ನ ಕಲಿತಾನೆ. ಗಿರ್ ಗಿರ್ ಕರ್ ಚಲ್ನಾ ಸೀಖಾ ಅಂದ್ರೆ ಕವಿ ಇಲ್ಲಿ ಏನಪ್ಪ ಹೇಳ್ತಿದ್ದಾನೆ ಅಂದ್ರೆ, ನಾವು ಒಂದ್ಸರಿ ಫೇಲ್ಯೂರ್ ಆದ್ರೆ ನಮ್ಮ ಒಂದು ಕಲಿಕೆ ಆಗ್ಲಿ, ನಮ್ಮ ಸಕ್ಸಸ್ ಆಗ್ಲಿ ಇಲ್ಲಿಗೆ ನಿಂತೋಯ್ತು ಅಂತ ಬಿಡಬಾರ್ದು. ನಮ್ಮ ಒಂದು ಪ್ರಯತ್ನನ ನಾವು ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದ್ಸಾರಿ ನಾವು ಸಕ್ಸಸ್ ಆಗೇ ಆಗ್ತೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಕವಿ ಹೇಳ್ತಿದ್ದಾನೆ. अब अगली 4 पंक्तियां देखते हैं. कितने ही चक्कर खाकर चंगों ने चढ़ना सीखा, उर छेद छेद कर अपना मुरली ने गाना सीखा. चंग अर्थात पतंग. बच्चों, आपने कभी न कभी पतंग तो उड़ाई होगी. कभी देखा है कि अचानक से एकदम से ऊपर तक उड़ी हो पतंग? नहीं ना, परंतु धीरे धीरे गोल गोल चक्कर खाने लगती है और फिर ऊपर तक जाती है. तो कवि कहते हैं कि पतंग जब ऊपर उड़ रही होती है तो उस ऊंचाई को पाने से पहले उसने कई चक्कर काटे होते हैं. अर्थात मनुष्य को भी यदि सफलता प्राप्त करनी है तो कई सारी मुश्किलों का सामना करना पड़ता है. ಮಕ್ಕಳೇ, ಮುಂದಿನ ಸಾಲುಗಳಲ್ಲಿ ಕವಿ ಏನು ಹೇಳ್ತಿದ್ದಾರೆ? ಕಿತನೆ ಹಿ ಚಕ್ಕರ್ ಖಾಕರ್ ಚಂಗೌನೆ ಚಡನಾ ಸೀಖಾ. ಚಂಗೌನೆ ಚಡನಾ ಸೀಖಾ. ಚಂಗ್ ಅಂದ್ರೆ ಪತಂಗ್, ಗಾಳಿಪಟ. ನೀವು ನೋಡಿದ್ರೆ ಗಾಳಿಪಟ ಯಾವಾಗನ ಹಾರಿಸಿರ್ತಿರಲ್ಲ, ಒಂದೇ ಸರಿಗೆ ಹಾರಿ ಬಿಡುತ್ತಾ? ಇಲ್ಲಲ್ಲ, ಸುತ್ತಾ ಇರುತ್ತೆ, ಕೆಳಗ್ ಬೀಳುತ್ತೆ, ಮತ್ತೆ ರೌಂಡ್ ಹೊಡೆಯುತ್ತೆ, ಆಮೇಲೆ ಮೇಲಕ್ಕೆ ಹೋಗುತ್ತೆ.
ಹೌದಲ್ವಾ? ಅದೇ ರೀತಿ ಕವಿ ಏನ್ ಹೇಳ್ತಿದ್ದಾನೆ, ಏನೇ ಆಗ್ಲಿ ನಮ್ಮ ಒಂದು ಸಕ್ಸಸ್, ನಮ್ಮ ಒಂದು ಅಭಿವೃದ್ಧಿ, ನಮ್ಮ ಒಂದು ಪ್ರಗತಿ ಅನ್ನೋದು ಮೆಲ್ಲ ಮೆಲ್ಲಗೆ ಬರುತ್ತೆ. ನಾವು ಎಷ್ಟೇ ಆ ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಹೇಗೆ ಗಾಳಿಪಟ ಮೇಲೆ ಹಾರೋದಕ್ಕೆ ಎಷ್ಟೋ ಒಂದು ಸುತ್ತಾಡುತ್ತೆ, ಎಷ್ಟೊಂದು ಕಷ್ಟಪಡುತ್ತೋ, ಎಷ್ಟು ಗಾಳಿಯಿಂದ ಎಲ್ಲದರಿಂದ ಹೋರಾಡುತ್ತೋ, ಅದೇ ರೀತಿ ನಾವು ಕೂಡ ನಮ್ಮ ಒಂದು ಪ್ರಗತಿಯತ್ತ ಸಾಗಬೇಕು ಅಪ್ಪ ಅಂದ್ರೆ, ನಾವು ಮೇಲಕ್ಕೆ ಹೋಗಬೇಕು ಅಂದ್ರೆ, ಸಕ್ಸಸ್ನ ನಾವು ಸಾಧಿಸಬೇಕು ಅಂದ್ರೆ ಬರುವಂತ ಕಷ್ಟಗಳನ್ನ ನಾವು ಅದನ್ನ ಅನುಭವಿಸ್ಬೇಕು, ಅದರಿಂದ ನಾವು ಮುಂದೆ ಸಾಗಬೇಕು. इन्हीं पंक्तियों में अगली दो पंक्तियों में अब अगला उदाहरण मुरली का दे रहे हैं कवि। वे कहते हैं कि जब मुरली बजती है तो उसका मधुर स्वर सभी को आनंदित करता है, लेकिन इस मधुर स्वर को लाने के लिए मुरली को अपने अंदर कई सुराख बनाने पड़ते हैं। उर अर्थात हृदय, अपने हृदय को छेदना पड़ता है, अपने हृदय को कुरेदना पड़ता है। ಅದೇ ರೀತಿ ಮುಂದಿನ 2 ಸಾಲಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾ ಕವಿ ಹೇಳ್ತಿದ್ದಾರೆ, ನೀವು ಕೊಳಲಿನ ಶಬ್ದ ಕೇಳಿದಿರಲ್ವಾ? ಕೊಳಲು ಉತ್ತಾರಲ್ಲ, ಬಾಂಸುರಿ ಅಂತಾರೆ, ಮುರಳಿ ಅಂತಾರೆ, ಕೃಷ್ಣನ ಕೈಯಲ್ಲಿರುತ್ತಲ್ಲ. ಆ ಕೊಳಲಿನ ಶಬ್ದ ಕೇಳಿದ ತಕ್ಷಣ ನಮ್ಗೆ ಎಷ್ಟೋ ಒಂದು ಆನಂದ ಸಿಗುತ್ತೆ. ಆದ್ರೆ ಕವಿ ಏನ್ ಹೇಳ್ತಾರೆ, ಈ ಮಧುರ ಸ್ವರ ಬರೋದಕ್ಕೆ, ಈ ಮಧುರ ಸಂಗೀತ ಬರೋದಕ್ಕೆ ಆ ಕೊಳಲು ಏನ್ ಮಾಡಿರುತ್ತೆ, ತನ್ನ ಹೃದಯವನ್ನ ಕೊರ್ದಿರುತ್ತೆ. ಕೊಳಲಲ್ಲಿ ನೋಡ್ರಿ, ಒಂದ್ ಪೈಪ್ ತರ ಇದ್ದು ಹೋಲ್ಸ್ ಇರ್ತಾವಲ್ವಾ, ಹೋಲ್ಸ್ ಕೊರ್ದಿರ್ತಾರೆ. ಆ ಹೋಲ್ಸ್ ಇಂದ ನಾವು ಆ ಒಂದು ಕೊಳಲನ್ನು ಊದ್ದಾಗ ಮಧುರವಾದ ಶಬ್ದ ಬರುತ್ತೆ. ಆ ಕೊಳಲು ಅಷ್ಟು ಮಧುರವಾದ ಶಬ್ದ ಕೊಡಬೇಕು ಅಪ್ಪ ಅಂದ್ರೆ, ಆ ಮಧುರತೆ ಅದರಲ್ಲಿ ಬರ್ಬೇಕಪ್ಪ ಅಂದ್ರೆ ಅದು ತನ್ನ ಹೃದಯವನ್ನ ಕೊರ್ದಿರುತ್ತೆ. ಉರ್ ಛೇದ್ಗರ್, ಉರ್ ಅಂದ್ರೆ ಹೃದಯ, ತನ್ನ ಒಂದು ಹೃದಯ ಅಂದ್ರೆ ತನಗೆ ಕಷ್ಟ ಕೊಟ್ಟಿರುತ್ತೆ. ಅಂದ್ರೆ ಮನುಷ್ಯ ಈ ಸಮಾಜಕ್ಕೆ ಏನಾದ್ರೂ ಒಳ್ಳೆದನ್ನ ಕೊಡಬೇಕಪ್ಪ ಅಂದ್ರೆ, ಈ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅಂದ್ರೆ ತಾನು ಮೊದಲು ಕಷ್ಟವನ್ನ ಪಡಬೇಕು, ತನಗೆ ತಾನು ಕಷ್ಟವನ್ನ ಕೊಟ್ಟು ಕಷ್ಟಪಟ್ಟು ಮುಂದುವರಿಬೇಕು ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಿದ್ದಾನೆ. अब हम देखते हैं अंतिम 4 पंक्तियां। मिट मिट कर वारी धरों ने पानी बरसाना सीखा, तरुगिरिवर से गिर गिर कर नदियों ने बहना सीखा। कवि कहते हैं कि जब वर्षा होती है तो बादलों को अपना अस्तित्व गंवाना पड़ता है, तभी जाकर वो धरती को तृप्त कर पाते हैं। अर्थात हमें भी इस संसार को कुछ देना है तो अपने को यानी अपने समय तथा धन को त्याग कर समाज के लिए उपयोगी बनना है। बिना किसी त्याग के हम जग के लिए लाभदायक नहीं बन सकते। ಈಗ ಕೊನೆಯ ಸಾಲುಗಳಲ್ಲಿ ಮೊದಲ 2 ಸಾಲಲ್ಲಿ ಏನ್ ಹೇಳ್ತಾರಪ್ಪ ಕವಿ ಅಂದ್ರೆ, ಮಿಟ್ ಮಿಟ್ ಕರ್ ವಾರಿ ಧರೌನೆ ಪಾನಿ ಬರ್ಸಾನ ಸೀಖಾ. ನಾವು ಮಳೆ ಆಗುತ್ತನ್ನ ನೋಡಿದ್ರಲ್ವಾ? ಮಳೆ ಹೇಗಾಗುತ್ತಪ್ಪ, ಆ ಮೋಡಗಳು ಕರಗಿದಾಗ, ಮೋಡಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಾಗ ಆಗ ಮಳೆ ಸುರಿಯುತ್ತೆ. ನಿಮ್ಗೆಲ್ರಿಗೂ ಗೊತ್ತು, ಆವಿಯಾಗಿ ಮೋಡ ಆಗಿರುತ್ತೆ, ಆ ಮೋಡ ಕರಗಿ ಮತ್ತೆ ಮಳೆಯಾಗುತ್ತೆ. ಕವಿ ಏನ್ ಹೇಳ್ತಿದ್ದಾನೆ, ಈ ಒಂದು ಭೂಮಿಯನ್ನ ತೃಪ್ತಿಪಡಿಸ್ಬೇಕು, ಭೂಮಿಯನ್ನ ತಣ್ಣಗ್ ಮಾಡ್ಬೇಕು, ಭೂಮಿಗೆ ಒಂದು ಲಾಭವನ್ನ ಪಡಬೇಕು ಅಂತ ಆದ್ರೆ ಆ ಮೋಡಗಳು ತನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ಈ ಸಮಾಜಕ್ಕೆ ಒಳಿತನ್ನ ಮಾಡ್ಬೇಕಪ್ಪ, ಈ ಸಮಾಜಕ್ಕಾಗಿ ನಾವು ಏನಾದ್ರೂ ಒಳ್ಳೆದನ್ನ ಮಾಡಬೇಕು ಅಂದಾಗ ನಮ್ಮಲ್ಲಿ ತ್ಯಾಗದ ಭಾವನೆ ಬರ್ಬೇಕು. ನಾವು ನಮ್ಮನ್ನ ತ್ಯಾಗ ಮಾಡಿದಾಗ ನಮ್ಮ ಸಮಯನೇ ಆಗ್ಲಿ, ನಮ್ಮ ಒಂದು ಸಂಪತ್ತೇ ಆಗ್ಲಿ, ನಮ್ಮ ಒಂದು ನಾಲೆಡ್ಜ್ ಆಗ್ಲಿ, ಏನೇ ಆಗ್ಲಿ, ನಾವು ತ್ಯಾಗ ಮಾಡಿದಾಗ ಮಾತ್ರ ಅದು ಈ ಜಗತ್ತಿಗೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾರೆ. वैसे ही अंतिम पंक्तियों में कवि अपने ध्येय या उद्देश्य प्राप्ति का रास्ता पाना चाहते हैं तो कई सारी कठिनाइयों से गुजरने को कह रहे हैं। जैसे हम किसी नदी को मैदानों में शांत बहती हुई देखते हैं तो लगता है कि नदी का बहना बहुत आसान है, पर जब वह पहाड़ों में पैदा होती है तो पहाड़ियों, झाड़ों तथा ऊंचाइयों से गिरकर टकराकर अंत में अपना रास्ता खोज लेती है. ಮತ್ತೆ ಕೊನೆಯದಾಗಿ ಕವಿ ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಯಾವ ರೀತಿಯಪ್ಪ ನಾವು ನಮ್ಮ ಒಂದು ದಾರಿಯನ್ನು ಹುಡುಕಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನ ಕೊಡ್ತಿದ್ದಾರೆ. ಕವಿ ಏನ್ ಹೇಳ್ತಾರೆ, ನಾವು ಇವಾಗ ಮೈದಾನದಲ್ಲಿ ಹರಿಯುವಂತ ನದಿನ ನೋಡ್ರಿ, ನೀವು ಸರ್ರಂತ ಸಲೀಸಾಗಿ ಹರಿತಾ ಇರುತ್ತೆ, ನಮಗೆ ಗೊತ್ತಿರಲ್ಲ ಅದು ಎಷ್ಟು ಕಷ್ಟಪಟ್ಟು ಈ ಒಂದು ದಾರಿಯನ್ನ ಹುಡುಕೊಂಡಿದೆ ಅಂತ.
ಹೌದಲ್ವಾ, ಶಾಂತ ರೀತಿಯಲ್ಲಿ ಹರಿತಾ ಇರುತ್ತೆ. ಆದ್ರೆ ಅದು ಒಂದು ಪರ್ವತ ಶ್ರೇಣಿಗಳಲ್ಲಿ ತನ್ನ ಒಂದು ಅದು ಹುಟ್ಟಿದಾಗ ಪರ್ವತದಿಂದ ಕೆಳಗೆ ಬೀಳುತ್ತೆ, ಆ ಕಲ್ಲುಗಳಿಗೆ ಬಂಡೆಗಳಿಗೆ ಟಕ್ಕರ್ ಹೊಡೆಯುತ್ತೆ. ಹೌದಾ, ಆಮೇಲೆ ಗಿಡ ಮರಗಳಲ್ಲಿ ನುಸುಳಿ, ಸಂದಿಗೊಂದಿಗಳಲ್ಲಿ ನುಸುಳಿ ಎಲ್ಲಾ ಒಂದು ಕಷ್ಟಗಳನ್ನು ಸಹಿಸಿ ಕೊನೆಗೆ ಮೈದಾನದಲ್ಲಿ ದಾರಿ ಸಿಕ್ಕಾಗ ಶಾಂತ ರೀತಿಯಲ್ಲಿ ಹರಿಯುತ್ತದು. ಅದೇ ರೀತಿ ನಾವು ನಮ್ಮ ಗುರಿಯನ್ನ ಸಾಧಿಸಬೇಕು, ನಮ್ಮ ಗುರಿಗಾಗಿ ನಾವು ನಮ್ಮ ದಾರಿಯನ್ನ ಹುಡುಕಬೇಕಪ್ಪ ಅಂದ್ರೆ ಮೊದಲು ನಾವು ಕಷ್ಟಗಳನ್ನ ಸಹಿಸಬೇಕು. ಆ ಬಂದಂತ ಕಷ್ಟಗಳನ್ನ ನಾವು ಎದುರಿಸಬೇಕು, ಹೆದರಬಾರ್ದು. ಎದುರಿಸಿ ನಾವು ಮುಂದೆ ಸಾಗಿದಾಗ ನಮ್ಮ ಮುಂದೆ ಗುರಿಗೆ ಮುಟ್ಟುವಂತ ದಾರಿ ಸಲೀಸಾಗಿ ನಮಗೆ ಸಿಗುತ್ತೆ ಅನ್ನೋದನ್ನ ಕವಿ ನಮಗೆ ಹೇಳ್ತಿದ್ದಾರೆ. बच्चों, इस पूरे पद्य का सारांश में यह पाठ देता है कि सफलता आसान नहीं होती, उसके लिए हमें जीवन में आने वाली बाधाओं तथा समस्याओं से जूझना पड़ता है, तभी जाकर हम अपने लक्ष्य को प्राप्त कर सकते हैं. साथ ही सीखना जीवन पर्यंत चलने वाली ಪ್ರವೃತ್ತಿ ಹೇ. ಮಕ್ಕಳೇ, ಈ ಪಾಠದಿಂದ ನಮ್ಗೆ ಏನಪ್ಪ ಗೊತ್ತಾಗುತ್ತೆ, ಏನ್ ನಾವು ಕಲಿತೀವಿ, ಕಲಿಕೆ ಸಿಗುತ್ತೆ ಅಂದ್ರೆ ಈ ಪದ್ಯ ಪಾಠದ ಸಾರಾಂಶ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಪ್ರಗತಿ ಅಥವಾ ಸಕ್ಸಸ್ ಸಿಗಬೇಕು ಅಂದ್ರೆ ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ, ನಾವು ಬರುವಂತಹ ಅಡೆತಡೆಗಳನ್ನ ನಾವು ಧೈರ್ಯವಾಗಿ ಅದನ್ನ ಎದುರಿಸಬೇಕು. ಆಗ ಮಾತ್ರ ನಾವು ನಮ್ಮ ಗುರಿಯನ್ನ ಸಾಧಿಸಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಪಾಠ ಏನಪ್ಪ ಸಿಗುತ್ತೆ ಅಂದ್ರೆ ಕಲಿಕೆ ಅನ್ನೋದು ಜೀವನ ಪರ್ಯಂತ ನಡೆಯುವಂತ ಪ್ರಕ್ರಿಯೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. बच्चों, एक बार हम इस पद्य को गाकर सीखते हैं, क्योंकि गाकर सीखने से हम जल्दी सीख पाते हैं. पद्य का नाम है शिक्षा. कवि हैं ठाकुर गोपाल शरण सिंह. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर रो रो कर हंसना सीखा. कितने ही चक्कर खाकर चंगों ने चढ़ना सीखा, कितने ही चक्कर खाकर चंगों ने चढ़ना सीखा, और छेद छेद कर अपना मुरली ने गाना सीखा. शिशु ने दुनिया में आकर रो रो कर हंसना सीखा. मिट मिट कर वारी धरों ने पानी बरसाना सीखा, मिट मिट कर वारी धरों ने पानी बरसाना सीखा. तरु गिरिवर से गिर गिर कर नदियों ने बहना सीखा. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. शिशु ने दुनिया में आकर रो रो कर हंसना सीखा. तो बच्चों, यह था शिक्षा पद्य का सरल सा सारांश. आशा करती हूँ आपको अच्छे से समझ में आया होगा. यदि यह वीडियो अच्छा लगे तो लाइक जरूर करना और अपने दोस्तों के साथ शेयर जरूर करना. यदि अब तक आपने मेरा चैनल सब्सक्राइब नहीं किया है तो सब्सक्राइब जरूर करना और घंटी के बटन को दबाना मत भूलना, जिससे जब भी मैं आपके कोई लेसन्स अपलोड करूं तो आपको नोटिफिकेशन मिल जाए. तो फिर मिलते हैं अगले वीडियो के साथ. तब तक के लिए धन्यवाद.